ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇಂದು ಆಯೋಜಿಸಿದ್ದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಜಯಲಕ್ಷ್ಮಿ, ಕೋಲಾರ ಜಿಲ್ಲಾ ರೆಡ್ಡಿ ಜನಸಂಘದ ಅಧ್ಯಕ್ಷ ಯಟ್ಟಕೋಡಿ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಬಳಿಕ ಎಸ್ಎಂ ಮಂಗಳ 12ನೇ ಶತಮಾನದಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರು ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿದ್ದರು. ಯಾವುದೇ ಕಷ್ಟಗಳನ್ನು ಧೃತಿಗೆಡದೆ ಆದರ್ಶ ಬದುಕು ಸಾಗಿಸಿದ ಅವರು ಇಂದಿನ ಮಹಿಳೆಯರಿಗೆ ಪ್ರೇರಣಾದಾಯಕ ಎಂದರು. ಯಾವುದೇ ಒಂದು ಚಿಂತನೆ ಮಾಡದೆ ಒಂದು ಸಹಬಾಳ್ವೆ ನಡೆಸ್ತಾಳೆ. ಆಕೆಯ ಒಂದು ನಡೆನುಡಿಗಳ ನಮ್ಮಲ್ಲಿ ಯಟ್ಟಕೋಡಿ ಕೃಷ್ಣಾರೆಡ್ಡಿ ಮಹನೀಯರ ತತ್ವ ಆದರ್ಶಗಳನ್ನು ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಆದರ್ಶವಾಗಿ ಸ್ವೀಕರಿಸಬೇಕು, ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಅಕ್ಕಪಕ್ಕ ಮುಳ್ ರೋಡ್ ಕಲ್ ರೋಡ್ ಅಲ್ಲಿ ಹೋಗಬಾರ್ದು. 90% 99% ತಗೊಂಡಿದ್ದೀರಿ. ಇದನ್ನು ಕಂಟಿನ್ಯೂ ಮಾಡಬೇಕು. ನಿಮ್ ಗುರಿ ಏನು? ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಏನೋ ನಿಮ್ ಗುರಿ ಇರ್ತದೆ. ಕಡೇ ಪಕ್ಷ ನೀವು ಏನು ಆಗ್ತಿದ್ರು ಕೂಡ ನನ್ನ ಮನೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಬೇಕು ಅಂತೇಳಿ ಕೂಡ. ಸ್ಥಳೀಯರಾದ ಪ್ರಭಾಕರ್ ರೆಡ್ಡಿ, ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಮೌಲ್ಯಗಳು ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ಪಾಲಿಸಬೇಕು. ಅವರ ತತ್ವ ಹಾಗೂ ಸಿದ್ಧಾಂತಗಳನ್ನು ಇಂದಿನ ಪೀಳಿಗೆ ಆಳವಾಗಿ ಅಧ್ಯಯನ ಮಾಡಬೇಕಾದ ಅಗತ್ಯವಿದೆ ಎಂದು ತಿಳಿಸಿದರು. ತಮ್ಮ ಶಾಲೆಗಳಲ್ಲಿ ಸಿಗ್ತವೆ, ಅದನ್ನು ತಾವೆಲ್ಲ ತಗೊಂಡು ಆ ಪುಸ್ತಕಗಳನ್ನು ಓದಬೇಕು. ವೇಮಣ್ಣನವರ ಇತಿಹಾಸ ಏನಿದೆ, ಮಲ್ಲಮ್ಮನವರ ಇತಿಹಾಸ ಏನಿದೆ, ಇದನ್ನೆಲ್ಲ ನಾವೆಲ್ಲ ತಿಳ್ಕೊಂಡಾಗ